ಎಲ್ರಿಗೂ ನಮಸ್ಕಾರ. ಇವತ್ತು ಚಳಿಗಾಲಕ್ಕೆ ಏನಾದರೂ ರುಚಿಯಾಗಿ ತಿನ್ನಬೇಕು ಸಾಯಂಕಾಲ ಕಾಫಿ, ಟೀ ಜೊತೆಗೆ ಅಂತಂದರೆ ಇಲ್ಲೊಂದು ಸ್ಪೆಷಲ್ ಬೋಂಡ ಮಾಡ್ತಾ ಇದ್ದೀನಿ. ಬಾಳೆಕಾಯಿಯನ್ನು ಬಳಸಿ ಮಾಡಿರುವಂಥದ್ದು. ಅದರಲ್ಲಿ ಒಂದೇ ಒಂದು ಸ್ಪೂನ್ ಮಾತ್ರ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಕಡಲೆ ಹಿಟ್ಟು ಬದಲಾಗಿ ನೀವು ಕಾರ್ನ್‌ಫ್ಲೋರು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿ ಮಾಡ್ಬೋದು. ಇಲ್ಲಿ 2 ಬಾಳೆಕಾಯಿನ ತಗೊಂಡು ಅದನ್ನು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಕಡಿಮೆ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 2 ವಿಷಲ್ ಆದರೆ ಸಾಕು. ಈಗ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತೆಕ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಎಲ್ಲ ಸಿಪ್ಪೆ ತೆಕ್ಕೊಂಡು ಸುಲಭನಾಗಿ ಬಂದ್ಬಿಡುತ್ತೆ. ಅದನ್ನು ನಾವು ಮ್ಯಾಶ್ ಮಾಡ್ಕೋಬೇಕು. ಹಿಟ್ಟು ಥರ ಮಾಡ್ಕೋಬೇಕು. ಈಗ ಎಲ್ಲವನ್ನು ಸಿಪ್ಪೆ ತೆಗೆದು ಇಟ್ಕೊಂಡು ಈಗ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡಿಕೊಂಡಾಗ ಅದು ಹಿಟ್ಟಿಟ್ಟಾಗತ್ತೆ. ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮಿಶ್ರಣ ಒಣಕಲಾಗಿದೆ. ಯಾಕೆ ಅಂತಂದರೆ ಬೆಂದ ಮೇಲೆ ಅದನ್ನು ತೆಕ್ಕೊಂಡು ಬೇರೆ ಕಡೆ ಇಟ್ಕೊಂಡು ಸಿಪ್ಪೆ ತೆಗೆದಿರೋ ಅಂಥದ್ದು. ಅರಿಶಿನ, ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕ ಹಾಗೆ. ಸ್ವಲ್ಪ ಓಂ ಕಾಳು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇಂಗನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದರ ಜೊತೆಗೆ ಒಂದೇ ಒಂದು ಸ್ಪೂನು ಕಡಲೆ ಹಿಟ್ಟು. ನೀರು ಹಾಕೋದು ಬೇಡ. ಮಿಶ್ರಣ ಆದಷ್ಟು ಒಣಕಲಾಗಿರಬೇಕು. ಆಗ ಗರ್ಗರಿಯಾಗಿ, ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ. ನಿಮಗೆ ಇದ್ರ ಜೊತೆಗೆ ಬೇಕಾದರೆ ಬೇಯಿಸಿರೋ ಬಟಾಣಿ ಅಥವಾ ಬೇಯಿಸಿರೋ ಕಾರ್ನ್ ಇರುತ್ತಲ್ಲ, ಅಂದರೆ ಜೋಳ, ಅಮೇರಿಕನ್ ಕಾರ್ನ್ ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು. ಇದನ್ನು ಎಣ್ಣೆಯಲ್ಲಿ ನಾರ್ಮಲ್ ಆಗಿ ನಾವು ಪಕೋಡ, ಬೋಂಡ ಕರಿದಾಗಿ ಕರಿಬೇಕು. ಹೊರಗಡೆ ಸಂಪೂರ್ಣವಾಗಿ ಗರ್ಗರಿಯಾಗುತ್ತೆ, ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಆಲೂಗೆಡ್ಡೆ ಬೇಡ ಅಥವಾ ಇನ್ಯಾವುದೇ ಪದಾರ್ಥಗಳು ಬೇಡ. ಈಗ ಈ ರೀತಿಯಾಗಿ ತಿರುಗಿಸಿ ಹಾಕ್ಕೊಂಡು ಒಳ್ಳೆ ಕಲರ್ ಬಂದಿದೆ ಅಂತ ಆದರೆ ತೆಕ್ಕೊಂಡು ಬಿಡೋಣ. ನಿಮಗೆ ಆಲೂಗೆಡ್ಡೆ ಆಗಲ್ಲ ಅಥವಾ ಜಾಸ್ತಿ ಕಡಲೆ ಹಿಟ್ಟು ಬೇಡ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.